ನಮಸ್ತೆ. ಚಂದ್ರಾಯಪಟ್ಟಣ PLD ಬ್ಯಾಂಕ್ ಪಕ್ಕ ನಮ್ಮ ಚಂದ್ರಾಯಪಟ್ಟಣ ಪುರಸಭೆಗೆ ಸೇರಿದಂಥ ವಾಣಿಜ್ಯ ಸಂಕೀರ್ಣ ಇತ್ತು. ಇದು ತುಂಬ ಹಳೆಯದಾಗಿ ಶಿಥಿಲಾಗಿ ತುಂಬ ಇಲ್ಲಿ ಬಿಲ್ಡಿಂಗಲ್ಲಿ ಇದ್ದಂಥವರಿಗೆ ತೊಂದರೆ ಆಗ್ತಿರೋದ್ರಿಂದ ಇದನ್ನು ಡೆಮಾಲಿಷ್ ಮಾಡಿದ್ರು. ಅಂದರೆ 10 ವರ್ಷದಿಂದ ಈ ಜಾಗ ಹಾಗೆ ಖಾಲಿ ಇತ್ತು. 10 ವರ್ಷದಿಂದ ಜಾಗ ಖಾಲಿ ಇರೋದ್ರಿಂದ ಪುರಸಭೆಗೆ ಕನಿಷ್ಠ ಅಂದರೆ ಒಂದು 20 ಕೋಟಿ ಮೇಲೆ ಅಧಿಕ ನಷ್ಟ ಆಗಿದೆ. ಯಾಕೆಂದರೆ ಈ ಜಾಗದಿಂದ ವರ್ಷಕ್ಕೆ 2 ಕೋಟಿ ರೂಪಾಯಿ ನಮಗೆ ಬಾಡಿಗೆ ಬರುತ್ತೆ. ಅಂದರೆ ನಮಗೆ ಅಂದರೆ ಪುರಸಭೆಗೆ ಬಾಡಿಗೆ ಬರುತ್ತೆ. ಈಗ ಇದನ್ನು ಮಾಲ್ನ ನಿರ್ಮಾಣ ಮಾಡ್ತಾಯಿದ್ದಾರೆ. ಈ ಮಾಲ್ ನಿರ್ಮಾಣ ಮಾಡೋದಕ್ಕೆ ಪುರಸಭಾಧ್ಯಕ್ಷರು ಕೋಟೆ ಮೋಹನ್ ಮತ್ತು ಈ ಕ್ಷೇತ್ರದ ಶಾಸಕರಾದ CN ಬಾಲಕೃಷ್ಣ ಅವರು ತುಂಬ ಆಸಕ್ತಿ ವಹಿಸಿ ತುಂಬ ಜವಾಬ್ದಾರಿಯುತವಾಗಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಈ ಕಾಮಗಾರಿ ಆದಷ್ಟು ಬೇಗ ಆಗಲಿ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಾಲ್ ನಿರ್ಮಾಣ ಆಗ್ತಾಯಿದೆ. ಈ ಮಾಲ್ ನಿರ್ಮಾಣ ಆಗೋದ್ರಿಂದ ವಾರ್ಷಿಕ 2 ಕೋಟಿ ರೂಪಾಯಿ ಆದಾಯ ಬರುತ್ತೆ ಪುರಸಭೆಗೆ. ಮಾಸಿಕ 15 ಲಕ್ಷ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬಾಡಿಗೆ ಬರುತ್ತೆ ಅಂತ. ಆ ನಿರೀಕ್ಷೆಯಂತೆ 15 ಲಕ್ಷ ಆದಾಯ ಬಂದು ವರ್ಷಕ್ಕೆ 2 ಕೋಟಿ ರೂಪಾಯಿ ನೀವು ಬಾಡಿಗೆ ಬಂದರೆ ಪುರಸಭೆ 23 ವಾರ್ಡ್ನ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ. ಇಷ್ಟು ವರ್ಷ ಪಾಳು ಬಿದ್ದಂಥ ಆಸಕ್ತಿ ವಹಿಸಿರೋಂಥ ಪುರಸಭೆಯ ಅಧ್ಯಕ್ಷರಾದಂಥ ಮೋಹನ್ ಅವರು, ಉಪಾಧ್ಯಕ್ಷರಾದಂಥ ಕವಿತಾ ರಾಜ್ ಅವರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಗಣೇಶ್ ಅವರು ಮತ್ತು ಪುರಸಭೆ 23 ವಾರ್ಡ್ನ ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಣ್ತಾ ಇಲ್ಲ. ಒಂದ್ಸಲ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕುಸ್ಥಾಪನೆ ಎಂದು ಇವತ್ತೇನು ಮಾಡ್ತಾ ಇದ್ದೀವಿ, ಸುಮಾರು 12 ಕೋಟಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತಕ್ಕಂಥ ಕಟ್ಟಡ. ಮೊದಲನೇ ಹಂತದಲ್ಲಿ 5 ಕೋಟಿ ಹಂತದ ಕಟ್ಟಡ ನಿರ್ಮಾಣಕ್ಕೆ ಇವತ್ತು ಚಾಲನೆ ಕೊಟ್ಟಂತಾಗಿದೆ. ಇದಾದ ನಂತರ 2ನೇ ಹಂತದಲ್ಲಿ ಇನ್ನೂ ಆಗಬೇಕಂತ ಕೆಲಸ ಇದೆ. ಇವತ್ತು ಪುರಸಭೆ ವತಿಯಿಂದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಕ್ರೋಢೀಕರಿಸಿ ಆಯಾ ಕಾಲಘಟ್ಟದಲ್ಲಿ ಆಯಾ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸದಸ್ಯರ ಎಲ್ಲರ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಸಹಕಾರದೊಂದಿಗೆ ಈ ಹಣ ಕ್ರೋಢೀಕರಿಸಿ ಇವತ್ತು ಈ ಶುಭ ದಿನದಂದು ಇದಕ್ಕೆ ಗುದ್ಲಿ ಪೂಜೆ ನೆರವೇರಿಸುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ಹಿಂದೆ ಎಲ್ಲ ಈ ಹಣದ ಕ್ರೋಢೀಕರಿಸಿದ ಹಿಂದೆ ಯಾರ್ಯಾರ ಶ್ರಮ ವಹಿಸಿತ್ತು ಅವ್ರಿಗೆಲ್ಲ ವಿಶೇಷ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಬಯಸ್ತೇನೆ.